ಅವನಿಗೇನು ತಲೆ ಲೂಸ್ ಗೀಸ್ ಐತಿ ಹಂಗೆ ತೋರಿಸ್ಬೇಕು ಅವನ್ನ, ಎಲ್ಲಾರು ಒಯ್ದು ಮೆಂಟಲ್ ಹಾಸ್ಪಿಟ್ಲಿಗೆ ಒಯ್ಬೇಕು ಅವನು. ಪ್ರದೀಪ್ ಈಶ್ವರ್ ಇಲ್ಲಿ ಬಂದು ಏನು ಮಾಡ್ತಾನೆ ರೀ ಕಿಸಿತಾನ? ಕೋಲಾರ ಜಿಲ್ಲೆ ಅಲ್ಲಿದೆ. ದಾವಣಗೆರೆ ದಕ್ಷಿಣ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಒಂದು ತೆರವಾದಂಥ ಸ್ಥಾನಕ್ಕೆ ನಡೀತಾ ಇರ್ತಕ್ಕಂಥ ಎಲೆಕ್ಷನ್ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಅಂತೂ ನಡೀತಾ ಇದೆ. ಬಟ್ ಬಿಗ್ ಫೈಟ್ ಅಂತೂ ಒಂದು ಕಡೆ ಆಗುತ್ತೆ ಅನ್ನೋ ನಿರೀಕ್ಷೆಗಳು ಅನೇಕರು ಮಾತನಾಡ್ತಾ ಇದ್ದಾರೆ. ನೀವು ಈ ಎಲೆಕ್ಷನ್ ಪ್ರಚಾರವನ್ನು ಗಮನಿಸೋದಾದ್ರೆ ಮತ್ತು ಜನರ ಒಂದಿಷ್ಟು ಮಿಡಿತವನ್ನು ಗಮನಿಸೋದಾದ್ರೆ ಏನಾಗ್ಬೋದು? ಈಗಾಗಲೇ ಕ್ಷೇತ್ರದಲ್ಲಿರುವ ವಾತಾವರಣ ಈ ಸರ್ಕಾರದ 3 ವರ್ಷಗಳ ವೈಫಲ್ಯಗಳನ್ನು ಕಂಡು ಜನ ಬೇಸತ್ತು ಹೋಗಿದ್ದಾರೆ. ಆದರೆ ಯಾವುದಕ್ಕೂ ಬಿಡ್ದಂಗೆ ಮನೆಯಲ್ಲಿ ಹಿತ್ತಲದ ಗಿಡದಾಗ ನಮ್ಮಲ್ಲಿ ಕಾಲಜ್ಞಾನ ಹೇಳೋರು ಬರ್ತಿದ್ರು, ಹಿತ್ತಲ್ದನ್ನು ಬೇವಿನ ಗಿಡಕ್ಕೂ ಹುಣಸಿ ಗಿಡಕ್ಕೂ ಕೂಡ ಟ್ಯಾಕ್ಸ್ ಹಾಕೋರು ಬರ್ತಾರೆ ಅಂತೇಳಿ. ಅಷ್ಟೆಲ್ಲ ಕರ ಕೂಡಿಸಿದ್ರು ಸಿದ್ದರಾಮಯ್ಯ ಈ ರಾಜ್ಯನ ಕರ್ನಾಟಕ ಸರ್ಕಾರ ಸಂಪೂರ್ಣ ಸಾಲದ ಸಿಲುಕಿಸ್ಯಾನ. ಎಲ್ಲಿ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳು ಕಾಣ್ತಾ ಇಲ್ಲ. ಇವರು ಹೇಳಲಿಕ್ಕೆ ನಾವು ನುಡಿದಂತೆ ನಡೆದವಿ ಅಂತಾರೆ, ಯಾವ ನುಡಿದಂತೆ ನಡ್ಕೊಂಡೇ ಇಲ್ಲ ಈ ಸರ್ಕಾರ. ಯುವಕರಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ, 3 ವರ್ಷ ಉದ್ಯೋಗ ಸಿಗಲಿಲ್ಲಂದ್ರೆ ಕೊಟ್ಟೇ ಇಲ್ಲ. 1-2 ತಿಂಗಳದ್ದು ಲಕ್ಷ್ಮಕ್ಕ ಹೆಬ್ಬಾಳ್ಕರ್ ಮಹಿಳಾ ಸಚಿವೆ ದುಡ್ಡು ಹೊಡೋದು. ಇವ್ರು ಬಂದಾಗಿನಿಂದಾನೆ ಭ್ರಷ್ಟಾಚಾರದ ಕೊಂಪೆ ಇವ್ರ ಎಲ್ಲ ಸಚಿವ ಸಂಪುಟದ ಕಾಣ್ತಾ ಐತಿ. ವಿಧಾನಸಭೆದ ಸಹಿತ ದುಡ್ಡಿನ ಲಂಚಾವತಾರ ಆಗೈತಿ. ಅಧಿಕಾರಿಗಳು ಗುತ್ತಿಗೆದಾರರು ಇವರು ಹಿಂಸೆ ಕೊಡೋದ್ರಿಂದ ಸಾಕಾಗಿ ಹೋಗ್ಯಾರ. ಜನರಿಗೆ ಕೂಡ ಜನಸಾಮಾನ್ಯರಿಗೆ ದಿನ ಕತ್ರಿ ಹಾಕೋದು ಮಾಡ್ತಾರೆ. ಟ್ಯಾಕ್ಸ್ ಹೆಚ್ಚಿಗೆ, ಕರೆಂಟ್ ಬಿಲ್ ಹೆಚ್ಚಿಗೆ, ಎಲ್ಲ ಅವ್ರಿಗೆ ಫ್ರೀ. ಮಾದೇವಪ್ಪ ನಿನಗೂ ಫ್ರೀ, ನಮ್ಮ ಅಪ್ಪಗೂ ಫ್ರೀ ಅಂದ. ಯಾರಿಗೆ ಫ್ರೀ ಕೊಟ್ಟ ನೀ ಸಿದ್ದರಾಮಣ್ಣ? ಮಾತಾಡೋಕೆ ಕಷ್ಟ, ಆರಂಭ ಸೂರ, ಕೆಲಸ ಮಾತ್ರ ಶೂನ್ಯ. ಹಿಂದಿನ ಅಧಿಕಾರದ ಅವಧಿ ಒಳಗೆ ಈಗಿನ ಅಧಿಕಾರದ ಅವಧಿ ಒಳಗೆ ಈ ಸರ್ಕಾರದ ಆಡಳಿತದ ವೈಫಲ್ಯವನ್ನು ಕಂಡು ಭ್ರಷ್ಟಾಚಾರದ ಸಿಲುಕಿರ್ತಕ್ಕಂಥ ಈ ಸರ್ಕಾರನ ಕಿತ್ತೊಗಿಲಿಕ್ಕೆ ಬ್ಯಾಡಗಿ ರಾಣೆಬೆನ್ನೂರು ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೀನಿವಾಸ್ ಗೆಲ್ಲೋದು 100ಕ್ಕೆ 100 ಸತ್ಯ. ಅವ್ರು ಯಾರು ಕಾಂಗ್ರೆಸ್ ಅಭ್ಯರ್ಥಿ ಅದರ 100ಕ್ಕೆ 100 ಸೋಲ್ತಾರೆ. ಇದರಲ್ಲೇನು ಸೋಲಿನ ಭಯ ಅವರಿಗೆ ಆವರಿಸ್ಕೊಂಡತಿ. ಈಗ ಪ್ರಚಾರ ಸಭೆ ಒಳಗೆ ನೋಡಿದೆ ಅವ್ರದ್ದು ಎಲ್ಲ ಕೂಲಿ ಕೊಟ್ಟು ಕರ್ಕೊಂಬಂದು ಆಳಿದ್ವು. ಇಲ್ಲಿ ಯಾರೂ ಇಲ್ಲ. ತಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ಪ್ರಚಾರಕ್ಕೆ ಬಂದಂಥ ಕಾರ್ಯಕರ್ತರು ಇಷ್ಟೊಂದು ದೊಡ್ಡ ಶಕ್ತಿ ಇರಬೇಕಾದಾಗ ನಮ್ಮ ಅಭ್ಯರ್ಥಿ ಗೆಲುವು ಸಲೀಸಾಗಿ ಗೆಲ್ತಾರ ಅನ್ನೋದು 100ಕ್ಕೆ 100 ನಮಗೆ ಕಾಣ್ತಾ ಇದೆ. ಪ್ರಭಾವಿ ಕುಟುಂಬ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅದು ಒಂದು ಕಡೆ ನಾವು ಬದಿಗಿಟ್ಟು ಮಾತನಾಡೋದು ಅವ್ರಿಗೆ ಒಂದು ಸ್ವಲ್ಪ ಇದ್ದಿದ್ದ ಅಲ್ಪಸಂಖ್ಯಾತರ ಭಯ ಆತಂಕ ಇತ್ತು, ಅದು ಕೂಡ ಕ್ಲಿಯರ್ ಆಗಿದೆ ಅನ್ನೋ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಆ ಥರದೊಂದು ಏನು ಅದೇನು ಎಫೆಕ್ಟ್ ಆಗ್ತಾ ಇಲ್ಲ. ಅಲ್ಪಸಂಖ್ಯಾತರು ಕೂಡ ಇವತ್ತು ವಿಶ್ವದೊಳಗೆ ಇರ್ತಕ್ಕಂಥ ಅನೇಕ ರಾಷ್ಟ್ರದೊಳಗೆ ಅಲ್ಪಸಂಖ್ಯಾತರು ಸುಮಾರು 55 ರಾಷ್ಟ್ರದೊಳಗೆ ಇದಾರಲ್ಲ, ಅವರು ಕೂಡ ನಮ್ಮ ಮೋದಿಯವ್ರನ್ನ ಮೆಚ್ಚಿಕೊಂಡಾರ. ಅಂದ್ರೆ BJP ಒಳಗೆ ಮೊದಲು ದೂರ ಇಟ್ಕೊಂತ ಬಂದಿದ್ರಲ್ಲ ಇವ್ರು ಕಾಂಗ್ರೆಸ್ನವರು, BJP ಕಾಂಗ್ರೆಸ್ ಇವರು ಅಲ್ಪಸಂಖ್ಯಾತರು ವಿರೋಧಿ ಅಂತ. ಆ ಹಣೆಪಟ್ಟನ ಇವತ್ತು ಮೋದಿಯವರಿಂದ ಅಳಿಕೆ ಹೋಗೈತಿ. ಎಲ್ಲರಿಗೂ ಸರ್ವರಿಗೂ ಸಮಾನ ಪಾಲು, ಸರ್ವರಿಗೂ ಸಮಾನ ಬಾಳು ಅನ್ನುವಂಥ ಸಂದೇಶ ಯಾವ್ದಾದ್ರು ಕೊಟ್ಟಂಥ ನಾಯಕರಿದ್ರೆ ವಿಶ್ವ ನಾಯಕ ನರೇಂದ್ರ ಮೋದಿ. ಅವನ ನಾಯಕತ್ವ ಮೆಚ್ಚಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ 100ಕ್ಕೆ 100 ಗೆಲ್ಲೋದ್ರಲ್ಲಿ ಸಂದೇಹ ಇಲ್ಲ ಅನ್ನುವಂಥದ್ದು ನಮ್ಮ ವಾತಾವರಣ ಕಾಣ್ತಾ ಐತಿ. ದೊಡ್ಡ ಪಕ್ಷ ನಿಮಗೆ ಗೊತ್ತಿರೋ ರಾಷ್ಟ್ರೀಯ ಪಕ್ಷ, ಭಾಳಷ್ಟು ಸಂಘಟನಾ ಚತುರರಿದ್ದಾರೆ, ಹಿರಿಯ ನಾಯಕರಿದ್ದಾರೆ. ಅಂಥವ್ರ ಬಗ್ಗೆಯೂ ಕೂಡ ಮೊನ್ನೆ ಬಂದಂಥ ನಾಯಕರುಗಳು ಕೂಡ ಲೀಡರ್ಸ್ಗಳು ನಾಲಿಗೆ ಹರಿಬಿಟ್ಟಾಗ ಪ್ರದೀಪ್ ಈಶ್ವರ್ ಅಂತವರು ಅವ್ರು ಆಡಿದಂಥ ಮಾತುಗಳು ಎಷ್ಟು ನಿಮ್ಮ ಪಕ್ಷಕ್ಕೆ ಮುಜುಗರ? ನಾಲಾಯ್ಕ್ರಿ ಅವ ಏನು MLA ಆಗಾಕ ನಾಲಾಯ್ಕವ. ಅವ್ನು ಹೆಂಗೆ ಮಾಡಿದ್ರು ಕಾಂಗ್ರೆಸ್ಗೆ ಯಾರು ಸಿಗಲಿಲ್ಲ ಅನ್ನಂಗೆ ಕಾಣ್ತೈತಿ. ಒಬ್ಬನ ಹುಚ್ಚು ಹಿಡ್ಕೊಂಬಂದು MLA ಮಾಡ್ಯಾರ. ಹುಚ್ಚುಚ್ಚರ ಗತಿ ಮಾತಾಡ್ತಾರವ. ಇಡೀ ರಾಜ್ಯ ತುಂಬ ಎಲ್ಲ ನಾಯಕರಿಗೆ ಮಾತಾಡ್ತಾರೆ. ಅವನಿಗೇನು ತಲೆ ಲೂಸ್ ಗೀಸ್ ಐತಿ ಹಂಗೆ ತೋರಿಸ್ಬೇಕು ಅವನ್ನ, ಎಲ್ಲಾರು ಒಯ್ದು ಮೆಂಟಲ್ ಹಾಸ್ಪಿಟ್ಲಿಗೆ ಒಯ್ಬೇಕು ಅವನು. ಪ್ರದೀಪ್ ಈಶ್ವರ್ ಇಲ್ಲಿ ಬಂದು ಏನು ಮಾಡ್ತಾನೆ ರೀ ಕಿಸಿತಾನ? ಕೋಲಾರ ಜಿಲ್ಲೆ ಅಲ್ಲಿದೆ. ದಾವಣಗೆರೆ ಪ್ರಜ್ಞಾವಂತ ಮತದಾರರ ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಈ ಸರ್ಕಾರ ಯಾವ ಜನಪರ ಯೋಜನೆಗಳನ್ನು ಯಾವ ಸಿಟಿ ಒಳಗೂ ಕೊಟ್ಟಿಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಕೊಟ್ಟಿಲ್ಲ. ರೈತರ ನಂತರ ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ಯಾರ. ಅದು ಇವರಿಗೆ ಶಾಪವಾಗಿ ಪರಿಣಮಿಸಿ 100ಕ್ಕೆ 100 ಇನ್ನು ಬರ್ತಕ್ಕಂಥ ಎಲ್ಲ ಚುನಾವಣೆ ಒಳಗೂ ಭಾರತೀಯ ಜನತಾ ಪಕ್ಷದ ಕೈ ಹಿಡಿಯೋದ್ರಲ್ಲಿ ಸಂದೇಹ ಇಲ್ಲ. ಯುವ ರಾಜಕಾರಣಿ ಸಮರ್ಥ ಶಾಮ್ನೂರಂತಹ ಒಬ್ಬ ನಾಯಕನನ್ನು ಕರೆತಂದಾಗ ನೋಡ್ರಿ, ಇದ್ರ ಬಗ್ಗೆ ಭಾಳಷ್ಟು ಕೊರತೆಗಳಿದೆ. ದಕ್ಷಿಣ ಭಾಗದಲ್ಲಿ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಸಮರ್ಥ ಭಾಳ ಚಿಕ್ಕ ಹುಡುಗ, ಇನ್ನು ರಾಜಕೀಯ ಅನುಭವನ ಇಲ್ಲ. ಪಾಪ ಅವ್ರ ಅಜ್ಜಾರ ಅವರಪ್ಪರ ಹೆಸರು ಹೇಳ್ಕೊಂಡು ಬಂದಾರ, ಬರಲಿ. ಅವ್ರ ಮಂತ್ಯಾನದ ಹೆಸರು ಐತಿ. ಆ ಹೆಸರಿನ ಮ್ಯಾಗ ಯಾಕೆ ಅವ್ರ ರಾಜ್ಯದಲ್ಲಿ ಇವ್ರು ಮೊಮ್ಮಗನ ನಿಲ್ಬೇಕು? ಯಾಕೆ ಒಬ್ರು ಸಾಮಾನ್ಯ ಕಾರ್ಯಕರ್ತರು
ಅವ ಯಾರು ಅಲ್ಪಸಂಖ್ಯಾತರವ ದೊಡ್ಡ ಮತ ಪಡೆ ಹೊಂದಂತವ ಅವನಿಗೆ ಯಾಕೆ ಅವಕಾಶ ಮಾಡಿ ಕೊಡಬಾರ್ದಾಗಿತ್ತು. ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಇದ್ದಿದ್ರೆ ಶಾಮನೂರು ಕುಟುಂಬಕ್ಕೆ ಅವನ್ನ ನಿಲ್ಲಿಸಿ ಕೆಲಸಬೋದಾಗಿತ್ತಲ್ಲ. ಅವರಿಗೆ ಪಕ್ಷದ ಕ್ರೆಡಿಟ್ ಬರ್ಬೇಕು ಅನ್ನೋದು ಇದ್ದಿದ್ರೆ ಅವರು ಕೂಡ ಹಂಗೆ ಆ ರೀತಿ ದೊಡ್ಡ ಮನಸ್ಸು ಮಾಡಿಲ್ಲ. ಅವರಿಗೆ ಜನರು ಸೋಲಿನ ಪಾಠವನ್ನು ಕಲಿಸ್ತಾರೆ, ಸಂದೇಹ ಇಲ್ಲ ಅಂತ ನನಗೆ ವಾತಾವರಣ ಕಾಣ್ತಾ ಇತ್ತು. ಕೊನೆಯ ಪ್ರಶ್ನೆ, SS ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಶಾಮನೂರು ಅಂತ ದೊಡ್ಡ ಕುಟುಂಬ, ರಾಜಕೀಯ ಜರ್ನಿ ಇದೆ. ಎಲ್ಲ ಒಂದು ಕಡೆ ಇಲ್ಲಿ ನೀವು ಹೇಳೋ ಪ್ರಕಾರ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರು ಗೆದ್ದರೆ ಎಲ್ಲ ರಾಜಕೀಯ ಅಂತ್ಯ ಆಗ್ಬಿಡ್ತಾ ಮಗಂದು ಅಂತ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಅಂತ ಆಗುತ್ತೆ ಅಂತ. ಅದೇನು ನಾವು ಡೌಟ್ ರೀ, ಅವ್ರಿಗೆ ಹಾಗೆ ಆಗ್ತೈತಿ ಅದು. ಆದ್ರೆ ಅವ್ರು ಏನು ಇಲ್ಲಿವರೆಗೂ ಈ ಅಭಿವೃದ್ಧಿ ಒಳಗೆ ಈ ಕ್ಷೇತ್ರದೊಳಗೆ ಅವ್ರದ್ದೇ ಆದಂಥ ಕ್ಷೇತ್ರದೊಳಗೆ ಅಜ್ಜನ ಹೆಸರು ಚೆನ್ನಾಗಿತ್ತು. ನಮ್ಮ ಹಿರಿಯ ನಾಯಕ, ವೀರಶೈವ ಸಮಾಜದ ನಾಯಕ, ಕೊನೆ ಚುನಾವಣೆ ಅಂತೇಳಿ ಅವರಿಗೆ ಭಾಳ ದೊಡ್ಡ ಒಟ್ಟಿನಿಂದ ಗೆಲ್ಲಿಸಿದ್ರು. ಹಿಂದಿನ ಚುನಾವಣೆ ಇತಿಹಾಸ ತೆಗೆದು ನೋಡಿದ್ರೆ 7-8 ಸಾವಿರ ಒಟ್ಟಿನಿಂದ ಗೆದ್ದದ್ದು ಹೋದವು, 5-6 ಸಾವಿರ ಒಟ್ಟಿನಿಂದ. ಮತ್ತೆ ಪುನಃ ಭಾರತೀಯ ಜನತಾ ಪಕ್ಷದ ನೆಲೆಗಟ್ಟು ಸ್ಥಾಪನೆ ಮಾಡ್ತಾರೆ ಜನರು. ಇಲ್ಲೇ ಭಾಳ ಪ್ರಜ್ಞಾವಂತರದಾರ. ಎಲ್ಲರಿಗೆ ಟ್ಯಾಕ್ಸ್ ಕಟ್ಟಿ ಈ ಸರ್ಕಾರದ ಎಲ್ಲ ರೀತಿಯಿಂದ ಟ್ಯಾಕ್ಸ್ ಹಾಕಿ ಜನರ ಜೇಬಿಗೆ ದಿನ ಒಂದೊಂದು ವರಿ ಹಾಕಿದ್ದು ನೋಡಿ ಜನ ಸಾಕಾಗಿ ರೋಷಿಟ್ಟುಗ್ಯಾರ. ಅದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಗೆಲ್ಲೋದರಲ್ಲಿ ಸಂದೇಹ ಇಲ್ಲ. ಅಭಿವೃದ್ಧಿ ಕಾರ್ಯಕ್ರಮಗಳು ಇಡೀ ಹಿಂದೆ ಸ್ಮಾರ್ಟ್ ಸಿಟಿಯಿಂದ ಹಿಡಿದು ಎಲ್ಲ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು 12 ವರ್ಷದ ಇತಿಹಾಸದಾಗ ನರೇಂದ್ರ ಮೋದಿ ಸರ್ಕಾರ ಬಂದಿನ ಮ್ಯಾಗೆ ವಿಶ್ವದಾಗ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ತಲೆ ಎತ್ತಿ ನಡೀತಕ್ಕಂಥ ಅವಕಾಶ ಐತಿ. ಇಂಥ ನಾಯಕತ್ವನ ಮೆಚ್ಚಿ ಇವತ್ತು ಭಾರತೀಯ ಜನತಾ ಪಕ್ಷದ ಕೈ ಹಿಡಿತಾರೆ. ದಾವಣಗೆರೆ ದಕ್ಷಿಣದ ಉಪಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ನಿನ್ನೆ ಮತ್ತು ಇಂದು ನಮ್ಮ ರಾಜ್ಯದ ರೈತ ನಾಯಕರು, ಅಭಿವೃದ್ಧಿ ಅಧಿಕಾರಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪಾಜಿಯವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿಯವರು ಬಿರುಸಿಂದ ಪ್ರಚಾರ ಮಾಡ್ತಾರೆ. 29ನೇ ತಾರೀಕು ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಸಹ ಭೇಟಿ ಕೊಟ್ಟೋಗ್ಯಾರೆ. ಹಲವು ಸಮುದಾಯಗಳ ಸಭೆಯನ್ನು ಮಾಡಿದ್ದಾರೆ. ಮತ್ತು ವಿಜೇಂದ್ರ ಅವರು 3 ದಿನಗಳ ಕಾಲ ದಾವಣಗೆರೆಗೆ ಭೇಟಿ ಕೊಡಿದ್ದಾರೆ. ದಾವಣಗೆರೆ ದಕ್ಷಿಣದ ಸ್ವಾಭಿಮಾನಿ ಪ್ರಜ್ಞಾವಂತ ಮತದಾರರು ನಾಡಿ ಮಿಡಿತ ಗೊತ್ತಿದೆ. ಈ ಬಾರಿ ಕಳೆದ ವಿಧಾನಸಭೆ ಚುನಾವಣೆಯೇ ಬೇರೆ. ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು, ಹಿರಿಯರು, ಅಜಾತಶತ್ರು, ಪಕ್ಷಾತೀತವಾಗಿ ಮತಗಳು ಅವ್ರಿಗೇನೋ ಒಂದು ಗೌರವ ಇತ್ತು, ಕೊಡ್ತಾಯಿದ್ರು. ಆದರೆ ಅಂದಿನ ಚುನಾವಣೆ ಬೇರೆ, ಇಂದಿನ ಚುನಾವಣೆ ಬೇರೆ. ಪ್ರಜ್ಞಾವಂತ ಮತದಾರರು ಒಂದು ಕಡೆ ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಅಭಿವೃದ್ಧಿ ಶೂನ್ಯ ಸರ್ಕಾರ, ಸುಳ್ಳು ಭರವಸೆಗಳ ಸರ್ಕಾರ, ಯಾವುದೇ ಅಭಿವೃದ್ಧಿಯನ್ನು ಮಾಡದೆ ಬರೀ ಸುಳ್ಳು ಹೇಳದಲ್ಲೇ ಸಬು ಕಾಲು ಕಳೆಯುವ ಮುಖ್ಯಮಂತ್ರಿ ಮತ್ತು ರಾಜ್ಯದ ಅವರ ತಂಡ, ಮಾನ್ಯ ಸಚಿವರುಗಳು, ಅವರವ್ರ ಇಲಾಖೆಗಳ ಬಗ್ಗೆ ಅವರು ಮಾತಾಡಿದೇ ಇಲ್ಲ. ಸಚಿವರುಗಳು ಬರೀ ಸಂಘಪಾರ ಬೈಯೋದು, ಅನಗತ್ಯವಾಗಿ BJP ಟೀಕೆ ಮಾಡೋದು, ಮೋದಿಜಿ ಟೀಕೆ ಮಾಡೋದು. ಮೋದಿಯವರು ಟೀಕೆ ಮಾಡಿದ್ರೆ ಭಾಳ ದೊಡ್ಡವ್ರಿಗೆ ತಿಳ್ಕೊಂಬಿಡಿದ್ರೆ ಏನಾಗಿದೆ, ದೊಡ್ಡವರು ಟೀಕೆ ಮಾಡಿದ್ರೆ ಪ್ರಚಾರದಲ್ಲಿ ಸಕ್ರಿಯ ಸದಾ ಇರ್ತೀವಿ ಅಂತೇಳಿ ಕೆಲವರು ಅನಗತ್ಯವಾಗಿ ಟೀಕೆ ಮಾಡ್ತಾರೆ. ನೋಡಪ್ಪ, ನಾನು ಒಂದು ಮಾತನ್ನು ಹೇಳ್ತೀನಿ. ಶಾಮನೂರು ಶಿವಶಂಕರಪ್ಪನ ಬಗ್ಗೆ ಅಪಾರವಾದ ಗೌರವ ಅಭಿಮಾನ ಇತ್ತು. ಅವರ ವ್ಯಕ್ತಿತ್ವ ಬೇರೆ, ಕಾಂಗ್ರೆಸ್ ಅಭ್ಯರ್ಥಿ ವ್ಯಕ್ತಿತ್ವ ಬೇರೆ. ಇನ್ನು ಚಿಕ್ಕ ವಯಸ್ಸು. ಈ ಬಾರಿ ನರೇಂದ್ರ ಮೋದಿಜಿಯವರ ಏನು ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ವಿಶ್ವಮೆಚ್ಚಿದ ನಾಯಕ. ಒಂದು ಕಡೆ ಮೋದಿಜಿಯವರ ವರ್ಚಸ್ಸು, ಇನ್ನೊಂದು ಕಡೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಕೊಟ್ಟಂಥ ಕೊಡುಗೆಗಳು, ದಾವಣಗೆರೆ ಅಭಿವೃದ್ಧಿ, ಅದಾದ ಮೇಲೆ ಮತ್ತು ಕಾರ್ಯಕರ್ತರ ತಂಡ ಇದೆ. ಕಾರ್ಯಕರ್ತರ ತಂಡ ಭಾಳ ಅಷ್ಟಿದೆ. ಪ್ರತಿ ಬೂತ್ನಲ್ಲಿ ಪ್ರತಿ ಮನೆಗೆ ತೆರಳಿ ಮತಯಾಚನೆ ಮಾಡ್ತಾರೆ. ನನಗೆ ನಂಬಿಕೆ ವಿಶ್ವಾಸ ಇದೆ, ಸೂರ್ಯಚಂದ್ರ ಸತ್ಯನ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪನ ಜಯಶೀಲರಾಗ್ತದೆ ವಿಶ್ವಾಸ ನಮ್ಮೆಲ್ಲರಿಗೂ. ಒಂದು ಅಲ್ಪಸಂಖ್ಯಾತರಿಗೆ ಭಾಳ ನೋವಿದೆ. ಅವರು ಮಾತಾಡಲ್ಲ, ಮೌನವಾಗಿದ್ದು ಉತ್ತರ ಕೊಡ್ತಾರೆ. ಮೌನನೇ ಉತ್ತರ. ಆಕ್ರೋಶ 3ನೇ ತಾರೀಕಿಂದ ಬರ್ತಾರೆ. ಥ್ಯಾಂಕ್ ಯು.